आपको कष्ट नहीं रह रहा कटिंग नहीं हो रहा मारो सर आप ये भी बोल सकते हैं वो भी पेपर में अच्छा How is it? ಇನ್ನೂ ಸೂಪರ್ ಆಗ್ತಿರ್ಬೋದು What's that? Covering. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೈ ಲೈಫ್ ಆ್ಯಸ್ ಇಟ್ ಈಸ್ಗೆ ಸ್ವಾಗತ. ನೀವೆಲ್ಲರೂ ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ನ್ಯೂ ವ್ಲಾಗ್. ಈ ವ್ಲಾಗ್ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದಂಥ ವ್ಲಾಗ್. ಸ್ವಲ್ಪ ಇಮೋಷ್ನಲ್ ಅಂತಲೇ ಹೇಳ್ಬೋದು. ಯಾಕಂದರೆ 3 ವರ್ಷಗಳಾಯಿತು ಫ್ಯಾಮಿಲಿ ಜೊತೆ ಹೀಗೆ ಟ್ರಾವೆಲ್ ಮಾಡಿ. ಲೈಫಲ್ಲಿ ಎಷ್ಟು ಬ್ಯುಸಿ ಆಗಿಬಿಡ್ತೀವಿ ಅಂದರೆ ಇವಾಗ ಗೊತ್ತಾಗ್ತಿದೆ ಟ್ರಾವೆಲ್ ಮಾಡೋದು, ಅದು ಸ್ಪೆಷಲಿ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡೋದು ಎಷ್ಟು ಮುಖ್ಯ ಮತ್ತು ಎಷ್ಟು ಆನಂದ ಸುಖ ತರುತ್ತೆ ಅಂತ ನನಗೆ ಇವಾಗ ಗೊತ್ತಾಯಿತು. ವೀಕ್ಷಕರೇ, ನಮ್ಮ ಫ್ಯಾಮ್ಲಿದು ಒಂದು ಸ್ಪೆಷಾಲಿಟಿ ಏನಂದರೆ, ನಾವು ಎಲ್ಲೇ ರೋಡ್ ಟ್ರಿಪ್ ಮೂಲಕ ಎಲ್ಲೇ ಟ್ರಾವೆಲ್ ಮಾಡಿದ್ರೂ ನಾವು ಯಾವುದೇ ಫ್ಯಾನ್ಸಿ ಹೋಟೆಲ್ ಇಲ್ಲ ದೊಡ್ಡ ಹೋಟೆಲ್ಗಳನ್ನ ಹುಡ್ಕೊಂಡು ಹೋಗಲ್ಲ. ನಾವು ಹುಡ್ಕೋದು ಈ ಮನೆ ಊಟ, ಈ ಗುಡಿಸ್ಲುಗಳಲ್ಲಿ, ರೋಡ್ ಸೈಡಲ್ಲಿ ಗುಡಿಸ್ಲುಗಳು ಮಾಡಿಕೊಂಡು ಮನೆಯವರೇ ಅಡುಗೆ ಮಾಡ್ತಾರಲ್ಲ, ಒಂದು ಚಿಕ್ಕ ಹೋಟೆಲ್ ಕ್ರಿಯೇಟ್ ಮಾಡಿರ್ತಾರೆ. ಶ್ಯಾಕ್ಸ್ ಅಂತ ಹೇಳ್ತೀವಿ, ಈಗ ಗೋವಾ ಸೈಡ್ ಹೋಗುವಾಗ ಶ್ಯಾಕ್ಸ್ ಅಂತ ಹೇಳ್ತೀವಿ. ಈ ಥರ ಜಾಗಗಳಲ್ಲಿ ತಮಿಳ್ನಾಡು ಹೋಗುವಾಗ ಸ್ಪೆಷಲಿ ಹೊಸೂರು ನೀವು ಪಾರ್ ಮಾಡಿದ್ರೆ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಳ್ಳೊಳ್ಳೆ ಶ್ಯಾಕ್ಸ್ ಸಿಗುತ್ತೆ. ಅವ್ರುಗಳು ವೆರಿ ಫ್ರೆಶ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾರೆ. ಇಡ್ಲಿ, ದೋಸೆ, ಮೊಟ್ಟೆ ದೋಸೆ, ಆಮ್ಲೆಟ್ಟು, ಪೂರಿ, ಸಾಗು, ಈ ಥರ ಒಂದು ಇಂಡಿಯನ್ ಎಲ್ಯಾಬ್ರೇಟ್ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾರೆ. ಏನೋ ಗೊತ್ತಿಲ್ಲ, ಅದು ನಮಗೆ ಚಿಕ್ಕ ವಯಸ್ಸಿಂದನೂ ನಾವು ಯಾವಾಗ ಟ್ರಾವೆಲ್ ಮಾಡ್ತೀವಿ, ವೆಲಾಂಕಣಿ ಸೈಡ್ ಆಗಿರ್ಬೋದು, ಇಲ್ಲ ತಮಿಳ್ನಾಡು, ಪಾಂಡಿಚೇರಿ, ಚೆನ್ನೈ ಹೋಗುವಾಗ ನಾವು ಈ ಥರ ಒಂದು ಶ್ಯಾಕ್ಸು ಇಲ್ಲ ಗುಡಿಸ್ಲುಗಳನ್ನ ಹುಡುಕ್ಕೊಂಡು ಹೋಗ್ತೀವಿ. ಏನೋ ಗೊತ್ತಿಲ್ಲ, ಅದರಲ್ಲಿ ಒಂಥರ ಮಜಾ. ಅವರು ಆಬ್ವಿಯಸ್ಲಿ ಫ್ರೆಶ್ ಇರಬೇಕು, ಊಟ ಕ್ಲೆನ್ಲಿನೆಸ್ ಇರಬೇಕು, ಅದನ್ನು ನಾವು ಹುಡುಕ್ತೀವಿ. ಹೈಜೀನ್ ಇಲ್ಲದೆ ಇರೋ ಹೋಟೆಲ್ಗಳಿಗೆ ನಾವು ಜಾಸ್ತಿ ಹೋಗಲ್ಲ. ಬಟ್ ಡೆಫಿನೆಟ್ಲಿ ನಾವು ಇವತ್ತು ಮಾಡ್ತಿರೋ ಊಟ ಏನಿದೆ, ಯಾವ ಗುಡಿಸ್ಲಲ್ಲಿ ಮಾಡ್ತಾಯಿದ್ದೀವಿ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಒಳ್ಳೆ ಬ್ರೇಕ್ಫಾಸ್ಟ್ ಇತ್ತು, ಫ್ರೆಶ್ ಆಗಿತ್ತು, ಕ್ಲೀನ್ ಆಗಿತ್ತು. ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ದಿಸ್ ಟೈಮ್. ಒಂದು ಟೊಮೆಟೊ ಚಟ್ನಿ, ಇನ್ನೊಂದು ಸಾಂಬಾರು. ಇದು ಒಂದು ಸಿಂಪಲ್ ರೋಡ್ ಟ್ರಿಪ್ ಅಂತ ನಿಮಗೆ ಅನ್ನಿಸ್ಬೋದು, ಆದರೆ ನನಗೆ ಇದು ಸ್ವಲ್ಪ ಜಾಸ್ತಿ. ರೋಡ್ ಮೇಲೆ ಹೋಗ್ತಾ ಸ್ವಲ್ಪ ನಗ್ನಗ್ತಾ, ಸ್ವಲ್ಪ ಸೈಲೆಂಟಾಗಿದ್ದು, ಸ್ವಲ್ಪ ನೆನಪುಗಳನ್ನು ಒಂದು ರಿವೈಂಡ್ ಮಾಡ್ದಂಗೆ ಫೀಲಿಂಗ್ ಆಯಿತು ನನಗೆ. ಒಂದು ಟೈಮ್ ಇತ್ತು ಇವೆಲ್ಲ ನಾರ್ಮಲ್ ಅಂತ ಅನ್ನಿಸ್ತಿತ್ತು. ಇವಾಗ ಇವೆಲ್ಲ ಮೂಮೆಂಟ್ಸ್ ಸ್ವಲ್ಪ ಸ್ಪೆಷಲ್ ಆಗಿದೆ. ನಾವು ತಿಂದಿದ್ದು ಫುಡ್ ಅಲ್ಲ, ನಾವು ಶೇರ್ ಮಾಡಿದ್ದು ಸಮಯ, ಟೈಮ್, ದ ಮೋಸ್ಟ್ ಪ್ರೆಷಸ್ ಟೈಮ್ ವಿತ್ ಯುವರ್ ಲವ್ಡ್ ಒನ್ಸ್. ಈ ಥರ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಹೀಗೆ ಮಾತಾಡಿಕೊಂಡು ಎಷ್ಟು ದಿನಗಳಾಯಿತು ಗೊತ್ತಾ. ನನಗಂತೂ ತುಂಬಾ ಖುಷಿ ಆಯಿತು, ತುಂಬಾ ಇಮೋಷ್ನಲ್ ಫೀಲಿಂಗ್ ಅಂತ ಅನ್ನಿಸ್ತು. ಇದನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ ಅಂತ ನನಗೆ ನನ್ನ ಮನಸ್ಸಿಗೆ ಒಂದು ರೀತಿ ದುಃಖನೂ ತಂತು, ಮತ್ತು ಒಂದು ರೀತಿ ಖುಷಿನೂ ಆಯಿತು. ಲೈಫ್ ಎಷ್ಟೇ ಚೇಂಜ್ ಆದರೂ ಇವರು ಮಾತ್ರ ಚೇಂಜ್ ಆಗಲ್ಲ. ಅದೇ ನಗು ಮುಖಗಳು, ಅದೇ ಫೀಲಿಂಗ್. ವಾವ್, ಐ ಫೀಲ್ ಸೋ ಆಸಮ್. ಕೆಲವೊಮ್ಮೆ ನಾವು ಏನು ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಗೊತ್ತೇ ಇರಲ್ಲ. ಸೈಕಲ್ ಚಲ ರಾಶು, ಸೈಕಲ್ ದೇ. ಲೈಫ್ನ ಜಂಜಾಟದಲ್ಲಿ ನಾವೆಷ್ಟು ಬ್ಯುಸಿ ಆಗಿಬಿಡ್ತೀವಿ ಅಂದರೆ ಇವೆಲ್ಲ ಮೊಮೆಂಟ್ಸ್ ಸ್ಲಿಪ್ ಆಗಿಬಿಡುತ್ತೆ. ದಿಸ್ ಟ್ರಿಪ್ ಇಸ್ ಜಸ್ಟ್ ನಾಟ್ ಅ ಟ್ರಾವೆಲ್ ಟ್ರಿಪ್. ದೇರ್ ಇಸ್ ಅ ಲಾಟ್ ಆಫ್ ಕಾಮ್, ಲಾಟ್ ಆಫ್ ಕ್ಲಾರಿಟಿ. ಕೆಲವೊಮ್ಮೆ ಆನ್ಸರ್ ಸಿಗೋದು ಜಾಗಗಳಲ್ಲಿ ಅಲ್ಲ, ನಮ್ಮ ಜೊತೆ ಇರೋರಲ್ಲಿ. ಕೆಲವು ಸಾರಿ ನಮಗೆ ಗೊತ್ತಿರಲ್ಲ ನಮಗೇನು ಬೇಕು ಅಂತ. ಬಟ್ ಇಂಥ ಮೊಮೆಂಟ್ಸಲ್ಲಿ ಏನು ಅನಿಸುತ್ತೆ ಗೊತ್ತಾ,
ನಮಗೆ ಇದೇ ಬೇಕಿತ್ತು ಅಂತ. ವಾವ್, ಒಳ್ಳೆ ಸ್ಪೆಷಲ್ ಫೀಲಿಂಗ್ ಅಲ್ವಾ? ಅದು ನಮ್ಮವ್ರ ಜೊತೆನೇ ಸಿಗೋದು. ನಾವು ಯಾರನ್ನ ಪ್ರೀತಿಸ್ತೀವಿ, ಯಾರು ನಮ್ಮನ್ನು ಪ್ರೀತಿಸ್ತಾರೆ ಅಂಥವ್ರ ಜೊತೆ ಟೈಮ್ ಕಳಿಯೋದೇ ಗೊತ್ತಾಗಲ್ಲ. ಇಷ್ಟು ಬೇಗ ಟೈಮ್ ಕಳೀತಲ್ಲಪ್ಪ ಅಂತ ಅನಿಸುತ್ತೆ ಅಲ್ವಾ? ಬೈ ದ ವೇ, ಇನ್ನೊಂದು ವಿಷಯ, ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಅನಿಸಿರುತ್ತೆ ನಾವು 4 ಜನ 4 ಲ್ಯಾಂಗ್ವೇಜ್ಗಳಲ್ಲಿ ಮಾತಾಡ್ತಾ ಇದ್ದೀವಿ ಅಂತ. ಒಂದು ಕನ್ನಡ, ಇನ್ನೊಂದು ಇಂಗ್ಲೀಷು, ಇನ್ನೊಂದು ಕೊಂಕಣಿ, ಮತ್ತೊಂದು ಹಿಂದಿ. ಯಾಕಪ್ಪ ಅಂದರೆ ನಮ್ಮ ಮನೇಲಿ 4 ಲ್ಯಾಂಗ್ವೇಜ್ ನಾವು ಮಾತಾಡ್ತೀವಿ. ಅದು ಮುಂಚಿಂದನೂ ಅದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಯಾಕಂದರೆ ಮಮ್ಮಿ ಬಾಂಬೆಯಿಂದ, ಡ್ಯಾಡಿ ಸೌತಿಂದ. ಸೊ ಇವರಿಬ್ಬರು ಲ್ಯಾಂಗ್ವೇಜ್ಗಳು ಮಿಕ್ಸಾಗಿ ನಮಗೆ ಚಿಕ್ಕ ವಯಸ್ಸಿಂದನೂ ಅದು ಕಲಿಸ್ಬಿಟ್ಟಿದ್ದಾರೆ. ಸೊ ನಾವು ಮಾತಾಡುವಾಗ 4 ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ಬಟ್ ಐ ಥಿಂಕ್ ದ್ಯಾಟ್ಸ್ ದ ಫನ್ ಅಬೌಟ್ ಇಟ್. ಆ್ಯಂಡ್ ವಿ ಡೋಂಟ್ ಸ್ಟಿಕ್ ಟು ಒನ್ ಲ್ಯಾಂಗ್ವೇಜ್, ಆ್ಯಂಡ್ ದ್ಯಾಟ್ಸ್ ವಾಟ್ ಮೇಕ್ಸ್ ಅಸ್ ಸ್ಪೆಷಲ್ ಆಸ್ ಅ ಫ್ಯಾಮಿಲಿ, because we can communicate in different languages, different expressions, and different ways to show love, isn't it? ನಾನು ಕ್ರ್ಯಾಬ್ ತಿಂತಾ ಇರೋದು, ಅಂದರೆ ಏಡಿ ತಿಂತಾ ಇರೋದು ಅಮ್ಮಮ್ಮ ಅಂದರು ಐ ಥಿಂಕ್ ಒಂದು 10 ವರ್ಷಗಳಾಯ್ತೇನೋ, ಅದಕ್ಕಿಂತ ಜಾಸ್ತಿನೇ ಆಗಿರ್ಬೋದು. ನನಗಂತೂ ನ್ಯಾಪ್ಕನ್ನೆಲ್ಲ ಲಾಸ್ಟ್ ನಾನು ಯಾವಾಗ ಕ್ರ್ಯಾಬ್ ತಿಂದಿದೆ ಅಂತ. ಸೊ ಇವತ್ತು ನಮ್ಮ ಅಣ್ಣನಿಗೆ ಒಂದು ಆಸೆ ಇತ್ತು ದ್ಯಾಟ್ ಆನ್ ದ ವೇ ನಾವು ಎಲ್ಲರೂ ಆ್ಯಸ್ ಅ ಫ್ಯಾಮಿಲಿ ಕ್ರ್ಯಾಬ್ ತಿನ್ನಬೇಕು ಅಂತ. ಹಾಗಾಗಿ ಈ ರೆಸ್ಟೋರೆಂಟ್ಗೆ ಬಂದ್ವಿ. ಈ ರೆಸ್ಟೋರೆಂಟು ವೆಲ್ಲೂರ್ ಅಂತ ಒಂದು ಜಾಗ ತಮಿಳ್ನಾಡು ಹೋಗುವಾಗ ಅಲ್ಲಿತ್ತು. ತುಂಬಾ ರೆಕಮೆಂಡೆಡ್ ರೆಸ್ಟೋರೆಂಟ್ ನಮ್ಮ ಅಣ್ಣನಿಂದ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡ್ತಿದ್ದೀವಿ. ಒಂದು ನೆಗೆಟಿವ್ ಪಾಯಿಂಟ್ ಏನಂದರೆ, ಯೂಶ್ವಲಿ ಕ್ರ್ಯಾಬ್ ತಿನ್ನುವಾಗ ಕ್ರ್ಯಾಬ್ದು ಮೇಲೆದು ಆ ಸ್ಕಿನ್ ಟೆಕ್ಸ್ಚರ್ ಏನಿರುತ್ತೆ ತುಂಬ ಹಾರ್ಡಿರುತ್ತಲ್ವ, ಅದಕ್ಕೆ ಯೂಶ್ವಲಿ ಎಲ್ಲರೂ ಹ್ಯಾಮರ್ ಕೊಡ್ತಾರೆ. ಹ್ಯಾಮರ್ ಮತ್ತು ಒಂದು ಸಿಸರ್ ಇರುತ್ತೆ ಅದನ್ನು ಕಟ್ ಮಾಡೋದಕ್ಕೆ. ಬಟ್ ಇವರು ಏನು ಕೊಡದೇ ಇರೋದ್ರಿಂದ ಅದು ಸ್ವಲ್ಪ ಕಡಿಯೋದಕ್ಕೆ ಕಷ್ಟ ಆಯಿತು. ಬಟ್ ಐ ಥಿಂಕ್ ವಿತ್ ಫ್ಯಾಮ್ಲೀಸ್ ಹೆಲ್ಪ್, ಎಸ್ಪೆಷಲಿ ಮೈ ಬ್ರದರ್ಸ್ ಹೆಲ್ಪ್, ಅದು ತುಂಬಾ ಈಸಿ ಆಯಿತು ಅಂತ ಅನ್ನಿಸ್ತು. ಬಟ್ ಅದೊಂಥರ ಹೇಳ್ತಾರಲ್ಲ, ಕೈ ಗಲೀಜು ಮಾಡಿಕೊಂಡು ಮೆಸ್ಸಿಯಾಗೆ ತಿನ್ನೋದೇ ಒಂಥರ ಮಜಾ. ಸ್ಪೆಷಲಿ ಕ್ರ್ಯಾಬ್ ತಿನ್ನುವಾಗ ಈ ಫೀಲಿಂಗ್ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಏಡಿ ತಿಂದವ್ರಿಗೆ ಗೊತ್ತಿರುತ್ತೆ ದ್ಯಾಟ್ ಕೈಗಳು ಗಲೀಜು ಆಗೇ ಆಗುತ್ತೆ, ಮೆಸ್ಸಿ ಆಗೇ ಆಗುತ್ತೆ ಅಂತ. ಆ್ಯಂಡ್ ದ್ಯಾಟ್ಸ್ ದ ಫನ್. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ನಾವು ಆ್ಯಸ್ ಅ ಫ್ಯಾಮಿಲಿ ಮಜ್ಜುವಾಗಿ ತಿಂತೀವಿ, ತುಂಬ ಕಾನ್ಸಂಟ್ರೇಷನ್, ತುಂಬ ಇನ್ವಾಲ್ವ್ ಆಗಿ ಊಟನ ಸವಿತೀವಿ. ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವೊಂದು ಟೇಬಲ್ ಮೇಲೆ ಕೂರುವಾಗ ಒಳ್ಳೊಳ್ಳೆ ಮಾತುಗಳನ್ನ ಆಡಬೇಕು. ನೆಗೆಟಿವಿಟೀಸ್ನ ಬಿಟ್ಟು ಪಾಸಿಟಿವಿಟಿನ ಟೇಬಲ್ ಮೇಲೆ ತರೋದೇ, ಆ ಕೆಲಸ ಮಾಡೋದೇ ಊಟ ಅಂತ ನನಗನ್ಸುತ್ತೆ. They always say that, right, that food bonds people and food gets people together, and this is the very best example of it. ನೀವು ನನ್ನ ಬೇರೆ ವೀಡಿಯೋಸ್ಗಳು ನೋಡಿದ್ದೀರಾ. ನಾನು ಯೂಶ್ವಲಿ ಫ್ಯಾಮಿಲಿನ ಮೀಟ್ ಮಾಡೋದು, ನಮ್ಮದು 2 ಫೆಸ್ಟಿವಲ್ 2 ವರ್ಷಕ್ಕೆ, ಒಂದು ಕ್ರಿಸ್ಮಸ್, ಇನ್ನೊಂದು ಈಸ್ಟರ್, ತಪ್ಪಿದ್ರೆ ನ್ಯೂ ಇಯರ್ ನಾನು ಸೆಲೆಬ್ರೇಟ್ ಮಾಡ್ತೀವಿ. ಇಂಥ ಮೊಮೆಂಟ್ಸಲ್ಲಿ ನಾವು ಎಲ್ಲರೂ ಜೊತೆಗೆ ಬರ್ತೀವಿ. ಆ್ಯಸ್ ಅ ಕ್ರಿಶ್ಚಿಯನ್ ಫ್ಯಾಮ್ಲಿಯಲ್ಲಿ ನಾನ್ ವೆಜ್ ಅಂತೂ ಇದ್ದೇ ಇರುತ್ತೆ, ಕೆಲವು ಸರಿ ಆಲ್ಕೋಹಾಲ್ ಇರುತ್ತೆ, ಬಟ್ ವಿ ಆಲ್ ಬಾಂಡ್ ಟುಗೆದರ್. ಮತ್ತು ಎಲ್ಲನೂ ನಾವು ಮನಸ್ಸು ಬಿಚ್ಚಿ ಮನಸ್ಸಿಂದ ತಿಂತೀವಿ. ದೆರ್ ಇಸ್ ನೋ ಥಿಂಗ್ ಆಫ್ ಇವತ್ತಿಷ್ಟು ತಿನ್ನಬೇಕು, ಇವತ್ತಷ್ಟು ತಿನ್ನಬೇಕು, ಆ ಥರ ಏನೂ ಇಲ್ಲ. ಬಟ್ ಅಫ್ಕೋರ್ಸ್ ಆಲ್ಕೋಹಾಲ್ನ ಲಿಮಿಟಲ್ಲಿ ಕುಡಿತೀವಿ. ಯಾವ ರೀತಿ ನಾವು ಆಲ್ಕೋಹಾಲ್ನ ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಹವೆವರ್ ಆ್ಯಸ್ ಅ ಫ್ಯಾಮಿಲಿ ಇಟ್ ಗೆಟ್ಸ್ ಅಸ್ ಆಲ್ ಟುಗೆದರ್, ಆ್ಯಂಡ್ ಇಟ್ಸ್ ಅ ಸ್ಪೆಷಲ್ ಮೂಮೆಂಟ್ ಟು ಹ್ಯಾವ್ ಆಲ್ಕೋಹಾಲ್ ಟು. ಸೊ ನನಗಂತೂ ತುಂಬ ಮಜಾ ಬರ್ತಾ ಇದೆ. ಇನ್ಫ್ಯಾಕ್ಟ್ ನಾವು ವೆಲಾಂಕನಿ ಹೋಗ್ತಾ ಇದ್ದೀವಿ. ನಾನು ಹೋದ ವರ್ಷ ಸಹ ವೆಲಾಂಕನಿ ಹೋಗಿದ್ದೆ, ಆದರೆ ಒಬ್ಬಳೇ ಹೋಗಿದ್ದೆ. ಬಟ್ ದಿಸ್ ಟೈಮ್ ಮದರ್ ಮೇರಿ ಬ್ಲೆಸ್ಡ್ ಮೀ ಟು ಕಮ್ ಆ್ಯಂಡ್ ಟೇಕ್ ಹರ್ ಬ್ಲೆಸ್ಸಿಂಗ್ಸ್ ಅಲಾಂಗ್ ವಿತ್ ಮೈ ಫ್ಯಾಮಿಲಿ. ಇದಕ್ಕಿಂತ ಸ್ಪೆಷಲ್ ಏನಿರುತ್ತೆ ಹೇಳಿ ಅಲ್ವಾ? ಸೊ ಐ ವಾಂಟ್ ಎಂಡ್ ದಿಸ್ ವಿಡಿಯೋ ಬೈ ಸೇಯಿಂಗ್, ಇದು ಸಿಂಪಲ್ ಟ್ರಿಪ್, ಆದರೆ ತುಂಬ ನೆನಪುಗಳು. ಸಮ್ಟೈಮ್ಸ್ ಪ್ಲೇಸ್ ಇಂಪಾರ್ಟೆಂಟ್ ಅಲ್ಲ, ಯಾರ ಜೊತೆ ಇದ್ದೀವಿ ಅದು ಇಂಪಾರ್ಟೆಂಟ್. ಮತ್ತು ಇವೆಲ್ಲ ಮೊಮೆಂಟ್ಸ್ ಹೀಗೆ ಮಿಸ್ ಮಾಡಲ್ಲ, ಐ ಪ್ರಾಮಿಸ್. Have a good day. Take care. Bye.